ಕ್ರಿಸ್ತದನಿ ಆಗು ಹೋಗುಗಳ ನಡುವಿನ ಜೀವದಲ್ಲಿ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಾರಂಭ ಪ್ರಾರ್ಥನೆ. ಗುರುವಾಗಿ, ರಕ್ಷಕನಾಗಿ ಮತ್ತು ದಾರಿದೀಪವಾಗಿರುವ ಪ್ರಭು ಯೇಸುವೆ, ಈ ಪವಿತ್ರ ಸಮಯದಲ್ಲಿ ನಾವು ನಿಮ್ಮ ಕಷ್ಟಗಳ ಹಾದಿಯನ್ನು ಧ್ಯಾನಿಸಲು ನಿಮ್ಮ ಪಾದದಡಿ ಬಂದು ನಿಂತಿದ್ದೇವೆ. ಅಂದು ಜೆರುಸಲೇಮಿನ ಬೀದಿಗಳಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ನೋವು, ಸುರಿಸಿದ ಪ್ರತಿಯೊಂದು ಹನಿ ರಕ್ತ ಮತ್ತು ಹೊತ್ತ ಪ್ರತಿಯೊಂದು ಭಾರವು ನಮ್ಮ ಪಾಪದ ವಿಮೋಚನೆಗಾಗಿ ಮತ್ತು ನಮಗೆ ನಿತ್ಯ ಜೀವವನ್ನು ನೀಡಲಿಕ್ಕಾಗಿ ಎಂದು ನಾವು ನಂಬುತ್ತೇವೆ. ಈ ಶಿಲುಬೆಯ ಹಾದಿಯ ಧ್ಯಾನದ ಮೂಲಕ ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿರಿ ಪ್ರಭು. ನಾವು ಹೊತ್ತಿರುವ ಕಷ್ಟಗಳ ಶಿಲುಬೆಯನ್ನು ದೂಷಿಸದೆ ಅದನ್ನು ನಿಮ್ಮ ಪ್ರೀತಿಯ ದಾರಿ ಎಂದು ಸ್ವೀಕರಿಸುವ ಹರಿವನ್ನು, ಬಲಹೀನತೆಯಲ್ಲಿ ಎದ್ದು ನಡೆಯುವ ಧೈರ್ಯವನ್ನು ನಮಗೆ ಕರುಣಿಸಿರಿ. ನಮ್ಮ ಕುಟುಂಬಗಳು, ನೊಂದವರು ಮತ್ತು ಇಡೀ ಸಮಾಜವು ನಿಮ್ಮ ಈ ತ್ಯಾಗದ ಮೂಲಕ ಹೊಸ ಚೈತನ್ಯವನ್ನು ಪಡೆದುಕೊಳ್ಳಲಿ. ಈ ಧ್ಯಾನವು ಕೇವಲ ಒಂದು ಸಂಪ್ರದಾಯವಾಗದೆ ನಮ್ಮ ಜೀವನವನ್ನು ಬದಲಿಸುವ ರೂಪಾಂತರದ ಪಯಣವಾಗಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಗೆ ಮರಣದಂಡನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಹಾಗಾದರೆ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಪಿಲಾತನು ಮರುಪ್ರಶ್ನೆ ಹಾಕಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೇರಿಸಿ ಎಂದು ಉತ್ತರಿಸಿದರು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 27 ವಚನ 22. ಧ್ಯಾನ. ಪ್ರಪಂಚದ ಅತಿ ದೊಡ್ಡ ಅನ್ಯಾಯವಿದು. ಸೃಷ್ಟಿಕರ್ತನಿಗೆ ಸೃಷ್ಟಿಯೇ ಮರಣದಂಡನೆ ನೀಡಿತು. ಪಿಲಾತನು ತನ್ನ ಅಧಿಕಾರ ಉಳಿಸಿಕೊಳ್ಳಲು ಸತ್ಯವನ್ನು ಮರೆಮಾಚಿ ಯೇಸುವನ್ನು ಬಲಿಕೊಡುತ್ತಾನೆ. ನಾವು ಕೂಡ ನಮ್ಮ ಸ್ವಾರ್ಥಕ್ಕಾಗಿ ಇತರರ ಮೇಲೆ ತಪ್ಪು ತೀರ್ಪು ನೀಡುವಾಗ ಅಥವಾ ಅನ್ಯಾಯ ನಡೆಯುತ್ತಿದ್ದರೂ ಮೌನವಾಗಿರುವಾಗ ಯೇಸುವಿಗೆ ಮರಣದಂಡನೆ ನೀಡುತ್ತಲೇ ಇರ್ತೇವೆ ಅಲ್ಲವೇ? ಪ್ರಾರ್ಥನೆ. ಪ್ರಭುವೇ, ಲೋಕದ ಟೀಕೆಗಳಿಗೆ ಅಂಜದೆ ಸತ್ಯದ ಪರವಾಗಿ ನಿಲ್ಲುವ ಧೈರ್ಯವನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊರುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ 17ನೇ ವಚನ. ಧ್ಯಾನ. ಶಿಲುಬೆಯು ಅಂದು ಅವಮಾನದ ಸಂಕೇತವಾಗಿತ್ತು, ಆದರೆ ಯೇಸು ಅದನ್ನು ಪ್ರೀತಿಯಿಂದ ಅಪ್ಪಿಕೊಂಡ ಕ್ಷಣ ಅದು ರಕ್ಷಣೆಯ ಸಂಕೇತವಾಗಿ ಮಾರ್ಪಾಡಾಯಿತು. ನಾವು ನಮ್ಮ ಜೀವನದ ಕಷ್ಟಗಳನ್ನು ಹಣೆಬರಹ ಎಂದು ದೂಷಿಸುತ್ತೇವೆ, ಆದರೆ ಯೇಸು ಕಲಿಸಿಕೊಡುವುದು ಏನೆಂದರೆ ನಮ್ಮ ಜವಾಬ್ದಾರಿಗಳನ್ನು ನಾವು ಪ್ರೀತಿಯಿಂದ ಹೊತ್ತಾಗ ಮಾತ್ರ ಅವು ಸಾರ್ಥಕವಾಗುತ್ತವೆ. ಪ್ರಾರ್ಥನೆ. ಪ್ರಭುವೇ, ನನ್ನ ಜೀವನದ ಸವಾಲುಗಳನ್ನು ದೈವಚಿತ್ತವೆಂದು ಸ್ವೀಕರಿಸುವ ಮನಸ್ಸನ್ನು ನೀಡಿದೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೆಯ ಸ್ಥಳ, ಯೇಸು ಸ್ವಾಮಿ ಮೊದಲ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ಧ್ಯಾನ. ಯೇಸು ಬಿದ್ದದ್ದು ತನ್ನ ದೌರ್ಬಲ್ಯದಿಂದಲ್ಲ, ಬದಲಾಗಿ ನಮ್ಮ ಪಾಪದ ಭಾರದಿಂದ. ದೇವಕುಮಾರನೇ ಮಣ್ಣಿಗೆ ಬಿದ್ದಾಗ ಮನುಷ್ಯನ ಅಹಂಕಾರ ಚೂರಾಯಿತು. ನಾವು ಪಾಪದಲ್ಲಿ ಬಿದ್ದಾಗಲೆಲ್ಲ ಹತಾಶರಾಗುತ್ತೇವೆ, ಆದರೆ
ಯೇಸುವಿನ ಈ ಪತನವು ಮರಳಿ ಯತ್ನವ ಮಾಡು ಎಂಬ ಭರವಸೆಯನ್ನು ನಮಗೆ ನೀಡುತ್ತದೆ. ಪ್ರಾರ್ಥನೆ. ಪ್ರಭು, ನಾವು ಬಿದ್ದಾಗಲೆಲ್ಲ ನಿಮ್ಮ ಕೃಪೆಯು ನನ್ನನ್ನು ಮೇಲೆತ್ತಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 4ನೆಯ ಸ್ಥಳ, ಯೇಸು ಸ್ವಾಮಿ ತನ್ನ ತಾಯಿಯನ್ನು ಭೇಟಿಯಾಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಿನ್ನ ವಿಷಯದಲ್ಲಿ ಹೇಳುವುದಾದರೆ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಲೂಕನ ಶುಭ ಸಂದೇಶ 2ನೇ ಅಧ್ಯಾಯ 35ನೇ ವಚನ. ಧ್ಯಾನ. ಈ ಭೇಟಿಯಲ್ಲಿ ಮಾತುಗಳಿರಲಿಲ್ಲ, ಕೇವಲ ಕಣ್ಣುಗಳ ಸಂಭಾಷಣೆ ಇತ್ತು. ಒಬ್ಬ ತಾಯಿ ತನ್ನ ಮಗನ ಯಾತನೆಯಲ್ಲಿ ಭಾಗಿಯಾಗುವ ಈ ದೃಶ್ಯವು ಕುಟುಂಬದ ನೈಜ ಪ್ರೇಮಕ್ಕೆ ಸಾಕ್ಷಿ. ಮರಿಯಮ್ಮನವರು ಯೇಸುವಿನ ರಕ್ಷಣಾ ಕಾರ್ಯದಲ್ಲಿ ಸಹಕಾರ ನೀಡಿದಂತೆ ನಾವು ಕೂಡ ಪರರ ಕಷ್ಟಗಳಲ್ಲಿ ಸಾಂತ್ವನ ನೀಡುವವರಾಗಬೇಕು. ಪ್ರಾರ್ಥನೆ. ಪ್ರಭು ಯೇಸುವೆ, ಸಂಕಷ್ಟದ ಸಮಯದಲ್ಲಿ ಅಚಲವಾಗಿ ನಿಲ್ಲುವ ವಿಶ್ವಾಸವನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 5ನೆಯ ಸ್ಥಳ, ಸಿಮೋನನು ಯೇಸುವಿಗೆ ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸೈನಿಕರು ಯೇಸು ಸ್ವಾಮಿಯನ್ನು ಕರೆದೊಯ್ಯುವಾಗ ಸಿರೇನ್ ಪಟ್ಟಣದ ಸಿಮೋನ ಎಂಬಾತ ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಅವನನ್ನು ಹಿಡಿದು ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಬರುವಂತೆ ಮಾಡಿದರು. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 26ನೇ ವಚನ. ಧ್ಯಾನ. ಸಿಮೋನನಿಗೆ ಯೇಸುವಿನ ಪರಿಚಯವಿರಲಿಲ್ಲ. ಅವನಿಗೆ ಆ ಕೆಲಸ ಇಷ್ಟವಿರಲಿಲ್ಲ. ಆದರೆ ಆ ಒತ್ತಾಯದ ಸೇವೆಯೇ ಅವನನ್ನು ಮತ್ತು ಅವನ ಕುಟುಂಬವನ್ನು ಆಶೀರ್ವದಿಸಿತು. ನಾವು ಅನಿವಾರ್ಯವಾಗಿ ಮಾಡುವ ಸತ್ಕಾರ್ಯಗಳು ಕೂಡ ದೇವರ ದೃಷ್ಟಿಯಲ್ಲಿ ಮೌಲ್ಯಯುತವಾಗಿರುತ್ತವೆ. ಪ್ರಾರ್ಥನೆ. ಪ್ರಭು ಯೇಸುವೆ, ಪರರ ಭಾರವನ್ನು ಹಂಚಿಕೊಳ್ಳುವ ಉದಾರ ಹೃದಯವನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 6ನೆಯ ಸ್ಥಳ, ವೆರೋನಿಕಳು ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅರಸೆನ್ನ ಮುಖ ದರ್ಶನವನ್ನು ಎಂದೆ ನೀನು, ಅರಸುವೆನು ಅದನ್ನೇ ಎಂದು ಮರುನುಡಿದೆ ನಾನು. ಕೀರ್ತನೆ 27 8ನೇ ವಚನ. ಧ್ಯಾನ. ರಕ್ತ ಮತ್ತು ಬೆವರಿನಿಂದ ಮುಚ್ಚಿ ಹೋಗಿದ್ದ ಯೇಸುವಿನ ಮುಖದಲ್ಲಿ ವೆರೋನಿಕಳು ದೇವರನ್ನು ಕಂಡಳು. ಜಗತ್ತಿನ ಭಯವಿದ್ದರೂ ಅವಳು ತೋರಿದ ಕರುಣೆ ಅವಿಸ್ಮರಣೀಯ. ನಮ್ಮ ಹೃದಯವು ದಯೆಯಿಂದ ತುಂಬಿದ್ದರೆ ಮಾತ್ರ ನಾವು ದೀನ ದಲಿತರ ಮುಖದಲ್ಲಿ ದೈವತ್ವವನ್ನು ಕಾಣಬಲ್ಲೆವು. ಪ್ರಾರ್ಥನೆ. ಪ್ರಭು ಯೇಸುವೆ, ನನ್ನ ಅಂತರಂಗದ ಕಳಂಕವನ್ನು ತೊಳೆದು ನಿಮ್ಮ ಮುಖದ ಪ್ರತಿಬಿಂಬವನ್ನು ನನ್ನಲ್ಲಿ ಮೂಡಿಸಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 7ನೆಯ ಸ್ಥಳ, ಯೇಸು ಸ್ವಾಮಿ 2ನೇ ಬಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಬಡಿದುಕೊಳ್ಳುತ್ತಿದೆ ಹೃದಯ, ಉದುಗಿ ಹೋಗಿದೆ ಚೇತನ, ಮಬ್ಬಾಗಿ ಹೋಗಿದೆ ನನ್ನೆರಡು ನಯನ ಸಾಧನ. ಕೀರ್ತನೆ 38 10ನೇ ವಚನ. ಧ್ಯಾನ. ಪತನವು ಪುನರಾವರ್ತನೆಯಾಗುತ್ತಿದೆ. ಇದು ನಮ್ಮ ಬಲಹೀನತೆಯನ್ನು ತೋರಿಸುತ್ತದೆ. ನಾವು ಒಮ್ಮೆ ಕ್ಷಮೆ ಕೇಳಿ ಮತ್ತೆ ಅದೇ ತಪ್ಪನ್ನು ಮಾಡುತ್ತೇವೆ. ಯೇಸು 2ನೇ ಬಾರಿ ಬಿದ್ದು ಎದ್ದದ್ದು ನಮ್ಮಲ್ಲಿ ಶ್ರದ್ಧೆಯನ್ನು ಮೂಡಿಸಲು. ಎಷ್ಟೇ ಬಾರಿ ಎಡವಿದರೂ
ಗುರಿಯನ್ನು ಬಿಡಬಾರದು ಎಂಬುದು ಇಲ್ಲಿನ ಸಂದೇಶ. ಪ್ರಾರ್ಥನೆ. ಪ್ರಭು ಯೇಸುವೆ, ಪ್ರಲೋಭನೆಗಳ ಮುಂದೆ ನಾನು ಸೋಲದಂತೆ ಸ್ಥಿರತೆಯನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 8ನೆಯ ಸ್ಥಳ, ಜೆರುಸಲೇಮಿನ ಸ್ತ್ರೀಯರನ್ನು ಸಾಂತ್ವನಗೊಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜೆರುಸಲೇಮಿನ ಸ್ತ್ರೀಯರೇ, ನನಗಾಗಿ ಅಳಬೇಡಿ, ನಿಮ್ಮ ಮತ್ತು ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 28ನೇ ವಚನ. ಧ್ಯಾನ. ಯೇಸು ಅತಿ ಹೆಚ್ಚಿನ ಸಂಕಟದಲ್ಲಿದ್ದಾಗಲೂ ಪರರ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಬರೀ ಭಾವನಾತ್ಮಕ ಕಣ್ಣೀರು ಭಕ್ತಿಯಲ್ಲ. ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳುವುದೇ ನಿಜವಾದ ಪಶ್ಚಾತ್ತಾಪದಿಂದ ಕೂಡಿರುವಂತಹ ಭಕ್ತಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ನೈತಿಕ ಶಿಕ್ಷಣದ ಬಗ್ಗೆ ಯೇಸು ಎಚ್ಚರಿಸುತ್ತಿದ್ದಾರೆ. ಪ್ರಾರ್ಥನೆ. ಪ್ರಭು ಯೇಸುವೆ, ನನ್ನ ಪಾಪಗಳ ಬಗ್ಗೆ ನೈಜವಾದ ಪಶ್ಚಾತ್ತಾಪ ಪಡುವಂತೆ ಪ್ರೇರೇಪಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 9ನೆಯ ಸ್ಥಳ, ಯೇಸು ಸ್ವಾಮಿ 3ನೇ ಬಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ. ಮತ್ತಾಯನ ಶುಭ ಸಂದೇಶ 26ನೇ ಅಧ್ಯಾಯ 38ನೇ ವಚನ. ಧ್ಯಾನ. ಗುರಿ ಹತ್ತಿರದಲ್ಲಿದೆ, ಆದರೆ ಶಕ್ತಿ ಶೂನ್ಯವಾಗಿದೆ. ಇದು ಅಂತಿಮ ಹೋರಾಟ. ನಾವು ಸನ್ಮಾರ್ಗದಲ್ಲಿ ನಡೆಯುವಾಗ ಕೊನೆಯ ಕ್ಷಣದಲ್ಲಿ ಸೈತಾನನು ನಮ್ಮನ್ನು ಕುಗ್ಗಿಸಲು ಯತ್ನಿಸುತ್ತಾನೆ. ಯೇಸು 3ನೇ ಬಾರಿ ಬಿದ್ದು ಎದ್ದದ್ದು ನಮ್ಮ ಅಂತಿಮ ವಿಜಯದ ಭರವಸೆಗಾಗಿ. ಪ್ರಾರ್ಥನೆ. ಪ್ರಭು ಯೇಸುವೆ, ಜೀವನದ ಅಂತಿಮ ಕ್ಷಣದವರೆಗೂ ನಿಮ್ಮಲ್ಲಿ ನಂಬಿಕೆ ವಿಶ್ವಾಸ ಇಡುವಂತೆ ಮಾಡಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 10ನೆಯ ಸ್ಥಳ, ಯೇಸು ಸ್ವಾಮಿಯ ವಸ್ತ್ರಗಳನ್ನು ಕಳುಚುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು. ಕೀರ್ತನೆ 22 ವಚನ 18. ಧ್ಯಾನ. ಯೇಸು ಎಲ್ಲವನ್ನೂ ಕಳೆದುಕೊಂಡರು. ಲೋಕದ ಸೃಷ್ಟಿಕರ್ತನಿಗೆ ತನ್ನ ಅಂಗಿಯ ಮೇಲೆಯೂ ಹಕ್ಕಿಲ್ಲದಂತಾಯಿತು. ಇದು ನಮಗೆ ತ್ಯಾಗ ಮತ್ತು ಅನಾಸಕ್ತಿಯನ್ನು ಕಲಿಸುತ್ತದೆ. ಲೌಕಿಕ ಆಸ್ತಿಗಿಂತ ನಮ್ಮ ಆತ್ಮದ ಘನತೆ ದೊಡ್ಡದೆಂದು ಇದು ಸಾರುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ಈ ಐಹಿಕ ಸುಖಗಳ ವ್ಯಾಮೋಹದಿಂದ ನನ್ನನ್ನು ಮುಕ್ತಗೊಳಿಸಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 11ನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಶಿಲ್ಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಚನ. ಧ್ಯಾನ. ಮೊಳೆಗಳು ಕೈಕಾಲುಗಳನ್ನು ಸೀಳುತ್ತಿದ್ದಾಗ ಯೇಸು ಶಪಿಸಲಿಲ್ಲ, ಪ್ರಾರ್ಥಿಸಿದರು. ಇದು ಪ್ರೀತಿಯ ಪರಮಾವಧಿ. ಕ್ಷಮಿಸುವುದು ಎಂದರೆ ದೌರ್ಬಲ್ಯವಲ್ಲ, ಅದು ಅತಿ ದೊಡ್ಡ ಶಕ್ತಿ. ನಮ್ಮನ್ನು ನೋಯಿಸಿದವರನ್ನು ಪ್ರೀತಿಸುವುದೇ ಕ್ರೈಸ್ತ ಧರ್ಮದ ತಿರುಳು. ಪ್ರಾರ್ಥನೆ. ಪ್ರಭು ಯೇಸುವೆ, ಹಗೆತನವನ್ನು ಮರೆತು ಕ್ಷಮಿಸುವ ದೊಡ್ಡ ಗುಣವನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 46ನೇ ವಚನ. ಧ್ಯಾನ. ಭೂಮಿ ನಡುಗಿತು, ಸೂರ್ಯ ಕತ್ತಲಾದನು, ಸಾವು ಇಲ್ಲಿ ಸೋಲೊಪ್ಪಿತು. ಯೇಸುವಿನ ಮರಣವು ನಮ್ಮ ಪಾಪದ ಶಾಪವನ್ನು ನೀಗಿಸಿತು. ದೇವರಿಗಾಗಿ ಪ್ರಾಣ ಕೊಡುವುದು ಎಂದರೆ ಅಮರತ್ವವನ್ನು ಪಡೆಯುವುದು ಎಂದು ಈ ಮರಣ ನಮಗೆ ತೋರಿಸಿಕೊಟ್ಟಿತು. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ತ್ಯಾಗವು ನನ್ನ ಬದುಕಿನಲ್ಲಿ ಹೊಸ ಬದಲಾವಣೆ ತರಲಿ. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 13ನೆಯ ಸ್ಥಳ, ಯೇಸು ಸ್ವಾಮಿಯ ಮೃತ ದೇಹವನ್ನು ಶಿಲುಬೆಯಿಂದ ಇಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಯೋವಾನನ ಶುಭ ಸಂದೇಶ 15ನೆಯ ಅಧ್ಯಾಯ 13ನೆಯ ವಚನ. ಧ್ಯಾನ. ರಕ್ತಸಿಕ್ತ ದೇಹವು ತಾಯಿಯ ಮಡಿಲಿಗೆ ಮರಳಿತು. ಅಂದು ಗೋದಲಿಯಲ್ಲಿ ಮಲಗಿದ್ದ ಶಿಶು ಇಂದು ಯಜ್ಞ ಯಾಗದ ಕುರಿಯಾಗಿ ಮಲಗಿದೆ. ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವಾಗ ನಾವು ಇಷ್ಟೇ ಭಕ್ತಿಯಿಂದ ಯೇಸುವನ್ನು ನಮ್ಮ ಆತ್ಮದ ಮಡಿಲಲ್ಲಿ ಸ್ವೀಕರಿಸೋಣ. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಪವಿತ್ರ ಶರೀರ ಮತ್ತು ರಕ್ತದ ಮೇಲೆ ನಮಗೆ ಅಪಾರ ಭಕ್ತಿಯನ್ನು ಮೂಡಿಸಿರಿ. ಪ್ರಭು, ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 14ನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಜೀವವಾಗಿರುವವರನ್ನು ಸತ್ತವರ ಮಧ್ಯೆ ಹುಡುಕುವುದೇನು? ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 5ನೇ ವಚನ. ಧ್ಯಾನ. ಸಮಾಧಿಯು ವಿಶ್ರಾಂತಿಯ ಸ್ಥಳವಷ್ಟೇ ಅಲ್ಲ, ಅದು ಯೇಸುವಿನಲ್ಲಿ ವಿಶ್ವಾಸವಿಟ್ಟವರೆಲ್ಲರ ರೂಪಾಂತರದ ಕೇಂದ್ರ. ಕತ್ತಲೆಯಲ್ಲಿ ಹೊಸ ಬೆಳಕು ಸಿದ್ಧವಾಗುತ್ತಿದೆ. ನಮ್ಮ ಜೀವನದಲ್ಲಿ ಬರುವ ಕಷ್ಟದ ಸಮಾಧಿ ಸಂದರ್ಭಗಳು ನಮ್ಮನ್ನು ಅಂತಿಮವಾಗಿ ಪುನರುತ್ಥಾನದತ್ತ ಕೊಂಡೊಯ್ಯುತ್ತವೆ ಎಂಬ ವಿಶ್ವಾಸ ನಮಗಿರಲಿ. ಪ್ರಾರ್ಥನೆ. ಪ್ರಭು ಯೇಸುವೆ, ಪುನರುತ್ಥಾನದ ಭರವಸೆಯಲ್ಲಿ ನಾವು ಎಂದೂ ಧೃತಿಗೆಡದಂತೆ ಆಶೀರ್ವದಿಸಿರಿ. ಪ್ರಭು, ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಅಂತಿಮ ಪ್ರಾರ್ಥನೆ. ಪರಮ ದಯಾಳುವಾದ ಪ್ರಭು ಯೇಸುವೆ, ನಿಮ್ಮ ಕಷ್ಟಗಳ ಹಾದಿಯ ಈ ಧ್ಯಾನವನ್ನು ನಾವು ಭಕ್ತಿಯಿಂದ ಪೂರೈಸಿದ್ದೇವೆ. ಸಮಾಧಿಯ ಕತ್ತಲೆಯು ನಿಮ್ಮನ್ನು ಹಿಡಿದಿಡಲಾರದೆ ಹೋದಂತೆ ನಮ್ಮ ಜೀವನದ ಕಷ್ಟಗಳು ನಮಗೆ ಅಂತ್ಯವಾಗದಿರಲಿ. ಬದಲಾಗಿ ಪ್ರತಿ ಶಿಲುಬೆಯ ಹಿಂದೆ ಒಂದು ಪುನರುತ್ಥಾನವಿದೆ ಎಂಬ ಭರವಸೆಯನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿರಿ. ಪ್ರಭುವೇ, ನಿಮ್ಮ ಶಿಲುಬೆಯಿಂದ ಹರಿದ ಕ್ಷಮೆ, ಶಾಂತಿ ಮತ್ತು ಪ್ರೀತಿಯು ನಮ್ಮದಾಗಲಿ. ನಾವು ನಿಮ್ಮನ್ನು ಕೇವಲ ಶಿಲುಬೆಯ ಹಾದಿಯಲ್ಲಿ ಮಾತ್ರವಲ್ಲ, ನಮ್ಮ ದೈನಂದಿನ ಬದುಕಿನಲ್ಲಿ ಸಿಗುವ ಪ್ರತಿಯೊಬ್ಬ ದೀನ ದಲಿತರಲ್ಲಿ, ರೋಗಿಗಳಲ್ಲಿ ಮತ್ತು ಅಸಹಾಯಕರಲ್ಲೂ ಕಂಡು ಸೇವೆ ಮಾಡುವ ವರವನ್ನು ದಯಪಾಲಿಸಿರಿ. ಈ ಭೂಲೋಕದ ಯಾತ್ರೆಯನ್ನು ಮುಗಿಸಿದ ನಂತರ ನಾವು ನಿಮ್ಮ ಮಹಿಮೆಯ ರಾಜ್ಯದಲ್ಲಿ ನಿತ್ಯ ಸುಖವನ್ನು ಅನುಭವಿಸುವಂತಾಗಲಿ. ನಮಗೆ ಆಸರೆಯಾಗಿರುವ ತಾಯಿ ಮರಿಯಮ್ಮನವರು ಮತ್ತು ಸರ್ವಸಂತರು ನಮಗಾಗಿ ಪ್ರಾರ್ಥಿಸಲಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು
ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.